ಶಿಟ್ ಬ್ರೋ, ನಕ್ಕನ್ ಸಿಕ್ಕಾಕೊಂಡೆ ಅಂದ್ಕೊಂಡೆ ನಾನು. ಅದೃಷ್ಟ ಚೆನ್ನಾಗಿತ್ತು, ಸಿಕ್ಕಾಕೊಂಡ್ಲಿಲ್ಲ. ಆಲ್ರೆಡಿ 135 ಹೇಳ್ಬಿಟ್ಟಿದ್ದೀನಿ. ಇದು ಲಾಸ್ಟ್ ಮಾಡಲ್ 135. ನಾನು RC ಕಾರ್ಡ್ ನೋಡ್ದಿರೋನೇ ಹೇಳ್ತಾ ಇದ್ದೀನಿ. RC ಕಾರ್ಡ್ ನೋಡಿಲ್ಲ, ಏನೂ ನೋಡಿಲ್ಲ. ಥ್ಯಾಂಕ್ ಯು ಗಾಡಿ ಕೊಟ್ಟಿದ್ದಕ್ಕೆ. ವಿಡಿಯೋನೆಲ್ಲ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಇನ್ನು ಈ ಗಾಡಿ ಬಗ್ಗೆ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ನಾನೇನು ಇನ್ ಡೀಟೇಲಾಗಿ ಹೇಳೋಕ್ಕೋಗಲ್ಲ, ತುಂಬ ಗಾಡಿಗಳೆಲ್ಲ ಆಲ್ರೆಡಿ 135 ಹೇಳ್ಬಿಟ್ಟಿದ್ದೀನಿ. ಇದು ಲಾಸ್ಟ್ ಮಾಡಲ್ 135. ನಾನು RC ಕಾರ್ಡ್ ನೋಡ್ದಿರೋನೇ ಹೇಳ್ತಾ ಇದ್ದೀನಿ. RC ಕಾರ್ಡ್ ನೋಡಿಲ್ಲ, ಏನೂ ನೋಡಿಲ್ಲ. ದಿಸ್ ಈಸ್ ಲಾಸ್ಟ್ ಮಾಡಲ್ RX. ಇದು ಕಸ್ಟಮೈಸ್ಡ್ ಗ್ರಾಫಿಕ್ಸು, ಕಸ್ಟಮೈಸ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಈಗ ಲ್ಯಾಂಡ್ ಬಾರ್ ಹಾಕ್ಸಿದ್ದಾರೆ, ಎಂಟೈಸರ್ದು ಸ್ಪೀಡೋಮೀಟರ್ ಹಾಕ್ಸಿದ್ದಾರೆ, ಆ್ಯಂಡ್ SD ಡೂಮ್ ಹಾಕ್ಸಿದ್ದಾರೆ, ಆಫ್ಟರ್ ಮಾರ್ಕೆಟ್ ಡೂಮ್ ಹಾಕ್ಸಿದ್ದಾರೆ. ಆ್ಯಂಡ್ ಇನ್ಬಿಲ್ಡ್ನ ಕಟ್ ಮಾಡಿಸಿ ಓಪನ್ ಮಾಡಿಸಿದ್ದಾರೆ. ಇದು 135 ಇನ್ಬಿಲ್ಡ್. ಇದು ಬೆಂಡ್ ಪೈಪ್ ಏನು ನೋಡ್ತಾ ಇದ್ದೀರಾ, ಇದು ಮಿನಿ ಕ್ಯಾಟ್ದು ಅನ್ಕೊತೀನದು ಅಷ್ಟೇ. ಇಂಜಿನ್ ಸ್ಪೆಕ್ಕಲ್ಲ, ಏನು ಇಂಜಿನ್ ವೈಸು ಏನೂ ಮಾಡಿಫೈ ಆಗಿಲ್ಲ ಈ ಗಾಡಿ. ಜಸ್ಟ್ ಗ್ರಾಫಿಕ್ಸು, ಔಟ್ರ್ ಲುಕ್ ಅಷ್ಟೇ ಆಗಿರೋದು. 4 ಸ್ಪೀಡ್ ಗೇರ್ ಬಾಕ್ಸು. ಲಾಸ್ಟ್ ಮಾಡಲ್ಲು 5 ಸ್ಪೀಡ್ ಥರ ಇರೋ ಕವರ್ಸ್ ಬರ್ತಾಯಿತ್ತು, ಬಟ್ 4 ಸ್ಪೀಡ್ ಗೇರ್ ಬಾಕ್ಸೇ ಇದ್ದಿದ್ದು. ಈ ಗಾಡಿಲೂ ಕೂಡ 4 ಸ್ಪೀಡ್ ಗೇರ್ ಬಾಕ್ಸೇ ಇದೆ. ಈ ಗಾಡಿ ಎಲ್ಲ ಸರ್ವಿಸ್ ಆಯಿತು. ಇದು ಬೆಂಗಳೂರಿಂದ ಬಂದಿದ್ದು ಗಾಡಿ. ಇದು ಸರ್ವಿಸ್ಗೆ ಅಂತ ಬಂದಿರೋ ಗಾಡಿ. ಇದು ಇದ್ಕೊಂಡು ವೀಡಿಯೋ ಕೇಳಿದೆ ಹಂಗೆ. ಮತ್ತು ಹಂಗೆಲ್ಲ ಹೆಂಗೂ ಸರ್ವಿಸ್ ಆಯ್ತಲ್ಲ, ಒಂದು ರೌಂಡ್ ಫುಲ್ ಹಂಗೆ ಚೆಕ್ ಮಾಡ್ಕೊಂಡು ಬಂದ್ಬಿಡ್ರಿ ಏನು ಏನೇನೈತೆ ಅಂತ ಎಲ್ಲ ಅಂದರು. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. 100 ರೂಪಾಯಿ ಪೆಟ್ರೋಲು, 40 ಮೇಲೆ ಆಯಿಲು ಇಟ್ಕೊಬೇಕಾ. ಇವಾಗ ಈ ಗಾಡಿ ಜೊತೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಕಿಗೆ ಬರೋಣ. ಇವಾಗ ಅದರ್ ಸ್ಟೇಟ್ ಗಾಡಿಗಳ ಬಗ್ಗೆ ಮಾತಾಡೋಣ. ಸೊ ನಿಮಗೆ ಮೇಯ್ನ್ ಅದರ್ ಸ್ಟೇಟ್ ಗಾಡಿಗಳಿಂದ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಮೇಯ್ನ್ ಬೇಕಾಗೋದು NOC ಬೇಕಾಗುತ್ತೆ ನಿಮಗೆ. ಆ್ಯಂಡ್ ಅದರ್ ಸ್ಟೇಟ್ದು FC ಪಾಸಿಂಗಲ್ಲಿರಬೇಕು, FC ರನ್ನಿಂಗ್ ಇರಬೇಕು. FC ರನ್ನಿಂಗ್ ಇದ್ದರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ರೆಕಮೆಂಡ್ ಮಾಡೋದು ಕೂಡ FC ಇರೋ ಗಾಡಿಗಳನ್ನೇ ನಾನು ರೆಕಮೆಂಡ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಯಾರು ಹೇಳ್ತಾರೆ ಸೆಲ್ಲರು, ಅವರೇ ನಿಮಗೆ ಮಾಡಿಸ್ಕೊಂಡು ಕೊಡಬೇಕು ಅವರು. ಸೊ ಇನ್ನು ಮೇಯ್ನಾಗಿ ಅದರ್ ಸ್ಟೇಟ್ ಗಾಡಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ನೋಡ್ಬೇಕಂದ್ರೆ, ನಾರ್ಮಲಾಗಿ ಈ ಸ್ಕ್ಯಾಮ್ ಬಂದು ಗಾಡಿಗಳಲ್ಲೂ ಆಗ್ಬಿಡುತ್ತೆ. ಬೋರು, ಇಂಜಿನ್ನು, ಚಾರ್ಸಿ ಅವೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ನೋಡಿದೆ, ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅವೆಲ್ಲ ನೋಡಿ ಫಾಲೋ ಅಪ್ ಮಾಡ್ಕೊಂಡು ತಗೊಳ್ಳಿ. ಇನ್ನು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಬಗ್ಗೆ ಬರೋಣ. ಇದನ್ನು ಎಲ್ಲರೂ ಹಿಂಗೆ ಮಾಡ್ತಾರೆ, ಇಷ್ಟೇ ಟೈಮ್ ತೊಗೊಂಡು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಸುತ್ತಮುತ್ತ ಆಗಿರೋ ಕೆಲವೊಬ್ಬರು ಫ್ರೆಂಡ್ಸ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. NOC ಇನ್ ಕೇಸ್ ಏನಾದ್ರು ನಿಮಗೆ ಬ್ರೋಕರು ಅವರು ಡೈರೆಕ್ಟಾಗಿ ನಿಮ್ಮ ನೇಮ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಕೊಟ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಓನರ್ ಗಾಡಿ ಇದ್ರೆ ಅದರ್ ಸ್ಟೇಟ್ದು ನಿಮಗೆ ಡೈರೆಕ್ಟಾಗಿ ಸೆಕೆಂಡ್ ಓನರ್ಗೆ ಆಗ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಬ್ರೋಕರ್ ನೇಮ್ಗೆ NOC ಇಶ್ಯೂ ಆಯಿತು ಅಂತ ಹೇಳಿದ್ರೆ, ಆ ಫಸ್ಟ್ ಓನರ್ ಗಾಡಿ ಬಂದು ಸೆಕೆಂಡ್ ಓನರು ಬ್ರೋಕರ್ ನೇಮ್ಗೆ ಇಶ್ಯೂ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಓನರ್ ಅವ್ರ ಬ್ರೋಕರ್ ಕಡೆಯಿಂದ ಆದಮೇಲೆ ಗಾಗಿ ಬ್ರೋಕರ್ ನೇಮ್ಗೆ ಆದಮೇಲೆ ನಿಮ್ಗೆ ಇಶ್ಯೂ ಆಗುತ್ತೆ. ಸೊ ಇದೊಂದು ಮೇಯ್ನ್ ನೋಡ್ಕೊಳ್ಳಿ. ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಇದನ್ನ ಮೇಯ್ನ್, ಯಾಕೆಂದರೆ ಓನರ್ಶಿಪ್ ಚೇಂಜ್ ಆಗಿಬಿಡುತ್ತಲ್ಲ, ನಿಮಗೆ ಪ್ರೈಸು ಏನು ಕಮ್ಮಿ ಆಗಲ್ಲ, ಏನು ಇಲ್ದಿರ ನಿಮಗೆ ಓನರ್ಶಿಪ್ ಜಾಸ್ತಿ ಆಗಿಬಿಡುತ್ತೆ. ಪ್ರೈಸು ಕಮ್ಮಿ ಆಗಲ್ಲ, ಯಾಕೆಂದರೆ ಆಲ್ರೆಡಿ ಮಾತಾಡ್ಬಿಟ್ಟಿರ್ತೀರ ರೇಟ್ ಎಲ್ಲ. ಇಲ್ಲ ಇನ್ ಕೇಸ್ ಏನಾದ್ರು ಬ್ರೋಕರ್ ನೇಮ್ಗೆ ಏನಾದ್ರು ಚೇಂಜ್ ಆಗಿದ್ರೆ, ಬ್ರೋಕರ್ ನೇಮ್ ಇಶ್ಯೂ ಆಗಿದ್ರೆ, ಸೊ ಮಾತಾಡ್ಕೊಳ್ಳಿ. ನಮ್ಮ ಹೆಸ್ರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕೊಡ್ತೀರಾ, ಅಥವಾ ನಿಮ್ಮ ಹೆಸ್ರಿಗಾಗಿ ನೀವು ಆಮೇಲೆ ನಮಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕೊಡ್ತೀರಾ ಅಂತ. ಇಲ್ಲ ನನ್ನ ಹೆಸರಿಗೆ ಹೋಗುತ್ತೆ ಫಸ್ಟ್ ಬ್ರೋಕರ್ ಹೆಸರಿಗೆ, ಆಮೇಲೆ ನಾನು ನಿಮಗೆ ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿದ್ರೆ ಪ್ರೈಸ್ ಅಲ್ಲಿ ಮಾತಾಡ್ಕೊಳ್ಳಿ ನೀವು. ಇದೆಲ್ಲ ಆದಮೇಲೆ ವೆಯ್ಟಿಂಗ್ ಪೀರಿಯಡ್ಗಳು ತುಂಬ ಅಂದರೆ, ಇವಾಗ ನಾನು ಗೊತ್ತಿಲ್ಲ ಎಷ್ಟು ಕರೆಕ್ಟಾಗಿ ಎಷ್ಟೊತ್ತಾಗುತ್ತೆ ಅಂತ, ಬಟ್ ನಮ್ಮ ಫ್ರೆಂಡ್ಸು ಸುತ್ತಮುತ್ತ ಆಗಿರೋದು ಅದನ್ನೆಲ್ಲ ನೋಡಿ ಹೇಳ್ತಾ ಇರೋದು. ತುಂಬ ಅಂದರೆ ತುಂಬ ಜಾಸ್ತಿನೇ ಟೈಮ್ ತೊಗೊಳುತ್ತೆ ನಾರ್ಮಲ್ RXಗಿಂತನೂ. ಯಾಕೆಂದರೆ KG ರಿಜಿಸ್ಟರ್ ಆಗಿ ಮತ್ತೆ ರೀನಂಬರ್ ಆಗಬೇಕು. ಆ್ಯಂಡ್ ಅದರ್ ಸ್ಟೇಟ್ದು ಅಡ್ವಾಂಟೇಜು ಮೇಯ್ನ್ ಏನು ಅಂತ ಹೇಳೋದು, ಅದರ ಅಡ್ವಾಂಟೇಜು ಅಂದರೆ ಏನಿಲ್ಲ ಗುರು, ಮೇಯ್ನ್ ಬಂದು ಒಂದು ಪ್ರೈಸ್ ಕಮ್ಮಿ. ಅದಕ್ಕೆ ನಾರ್ಮಲಾಗಿ ಎಲ್ಲರೂ ಅದರ್ ಸ್ಟೇಟ್ ಗಾಡಿನ ಪ್ರಿಫರ್ ಮಾಡೋದು. ಅದು ಏಕೆಂದರೆ ಕರ್ನಾಟಕಕ್ಕಿಂತ ಬೇರೆ ಸ್ಟೇಟ್ಗಳಲ್ಲಿ RXಗೆ ಅಥವಾ ಬೇರೆ ಬೈಕ್ಸ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ ಅಮೌಂಟು. ಸೆಕೆಂಡ್ಸ್ ಕೂಡ ಅಷ್ಟೇ ಆಗುತ್ತೆ. ಇನ್ನೊಂದು ಮೇಯ್ನ್ ಅಡ್ವಾಂಟೇಜು ಲಾಸ್ಟ್ 4 ನಂಬರ್ ಏನು ನೋಡ್ತೀರಾ,
ಅದನ್ನು ಫುಲ್ಲು ನಿಮಗೆ ಫ್ಯಾನ್ಸಿ ನಂಬರ್ ಬೇಕು ಅಂದರೆ ಫ್ಯಾನ್ಸಿ ಹಾಕ್ಸ್ಬೋದು. ಅವ್ರು ನಿಮ್ದು ಏನೋ ನಿಮಗೇನು ಲಾಸ್ಟ್ 4 ನಂಬರ್ ಬರುತ್ತೋ ಅದನ್ನು ಹಾಕಿಸ್ಕೊಬೋದು. ಅವ್ನು ಅಡಿಷ್ನಲ್ ಚಾರ್ಜಸ್. ಆ್ಯಂಡ್ ಇನ್ನೊಂದು ಅದರ್ ಸ್ಟೇಟಲ್ಲಿ ನೀವು ಗಾಡಿ ತೊಗೊಬೇಕಾದ್ರೆ ಗಾಡಿ ಮೇಯ್ನ್ ಯಾವ ಪ್ರೈಸ್ ರೇಂಜಲ್ಲೆಲ್ಲ ತೊಗೊಬೇಕು ಅಂತ ಹೇಳೋದಾದರೆ, ಸೊ ಅರೌಂಡ್ ಲೆಟ್ಸ್ ಟೇಕ್ ಎಕ್ಸಾಂಪಲ್ RX 135 ಎಕ್ಸಾಂಪಲ್ ಆಗಿ ತೊಗೊಳೋಣ. 135 ಅರೌಂಡ್ 145 ಅರೌಂಡ್ 150 ಸಿಕ್ಬಿಡುತ್ತೆ ಗುರು, ವಿತ್ ನೇಮ್ ಟ್ರಾನ್ಸ್ಫರು, ಫ್ರೆಶ್ 5 years FC, ಇನ್ಸೂರೆನ್ಸು, ಒಳ್ಳೆ ಬೋರ್ ಸೈಜು, ಅನ್ಸ್ಲೀವ್ಡು, ಬೋರ್ ರನ್ನಿಂಗ್ ಚೆನ್ನಾಗಿದೆ, ಬೋರ್ಗೆ ಬಂದಿಲ್ಲ, ಕಾರ್ಬೇಟ್ರ್ ಚೆನ್ನಾಗಿದೆ, ಕಾಯಿಲ್ ಕಿಟ್ ಚೆನ್ನಾಗಿದೆ, ಕ್ಲಚ್ ಕೇಸಸ್ ಚೆನ್ನಾಗಿದೆ, ಪೇಂಟಿಂಗ್ ಓಕೆ ನಡೆಯುತ್ತೆ ಅನ್ನಂಗಿದ್ರು ಓಕೆ, ಆರಾಮ್ಸೆ ತೊಗೊಬೋದು. ಅದು ಬಿಟ್ಟು 150ಗೆ ಬೋರ್ ಮಾಡಿಸ್ಬೇಕು, ಸ್ಲೀವ್ ಬೋರು, ಕಾಯಿಲ್ ಸರಿ ಇಲ್ಲ, ಪೇಂಟಿಂಗ್ ಸರಿ ಇಲ್ಲ, ಏನೂ ಸರಿ ಇಲ್ಲ ಅನ್ನೋದು ಮೊದಲ ಬೇರೆ ಸ್ಟೇಟ್ ಗಾಡಿಗೆ ಹೋಗಲೇಬೇಡ್ರಿ. ಹೇಳ್ತಾ ಇದ್ದೀನಿ, ಬೇರೆ ಸ್ಟೇಟ್ ಗಾಡಿ ಹೋಗಲೇಬೇಡ್ರಿ. ಬೇರೆ ಸ್ಟೇಟ್ ಗಾಡಿ ನೀವು ತೊಗೊಳೋದೇನಕ್ಕೆ ಅಂತ ಹೇಳಿದ್ರೆ, ಒಂದು ಮೇಯ್ನು ಲಾಸ್ಟ್ 4 ನಂಬರು ಚಾಯ್ಸ್ ತೊಗೊಬೋದು ಕೇಗೆ ರಿಜಿಸ್ಟರ್ ಮಾಡಿದಾಗ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಬೇರೆ ಸ್ಟೇಟಲ್ಲಿ ಕಮ್ಮಿಗೆ ಸಿಗುತ್ತೆ ಬೇರೆ ಸ್ಟೇಟ್ ಗಾಡಿಗಳು ಅನ್ನೋದು ಮೇಯ್ನ್ ರೀಸನ್ಗೆ ನೀವು ತೊಗೊಳೋ ಪರ್ಪಸ್ಸೇ ಇದು ಮೇಯ್ನ್ ಪರ್ಪಸ್ಸು. ಬಟ್ ನಿಮ್ಗೆ ಆ ಪರ್ಪಸ್ಸಲ್ಲಿ ನಿಮ್ಗೆ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಇದು ಏನಕ್ಕೆ ತೊಗೊತೀರಾ ಬೇರೆ ಸ್ಟೇಟ್ ಗಾಡಿನ? ನಾನು ಈ ಎಲ್ಲ ಏನೇನು ಮಾತಾಡ್ತೀನಲ್ಲ ಇವೆಲ್ಲ ಬಡ್ಜೆಟಲ್ಲಿ ನೋಡೋರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ, ನನಗೆ ದುಡ್ಡು ಎಷ್ಟಾನಾಗಲಿ ಗುರು ಪರವಾಗಿಲ್ಲ, ನನಗೆ ಗಾಡಿ ಚೆನ್ನಾಗಿರ್ಬೇಕು, ಗಾಡಿ ಹೆಂಗಿದ್ರೂ ಪರವಾಗಿಲ್ಲ, ನನಗೆ ದುಡ್ಡು ಬೇಜಾನ್ ಖರ್ಚು ಮಾಡ್ತೀನಿ ಗುರು, ಅದಕ್ಕೆ ಲಾಸ್ಟ್ 4 ನಂಬರ್ ಮಾತ್ರ ತೊಗೊಬೇಕು ನಾನು ಅನ್ನಂಗಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ನಿಮಗೆ ಬ್ರೋಕರ್ಗೆ ನಿಮ್ಮ ನೇಮ್ಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಕೊಡೋಕ್ಕೆ ಹೇಳಿ, ನೀವು ಮಾತ್ರ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬೇಡ್ರಿ. ನೇಮ್ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಕೊಡೋಕ್ಕೆ ಹಂಗೆ ಅಂತೆಲ್ಲ ಹೋಗೋಕ್ಕೆ ಹೋಗಬೇಡಿ. ತುಂಬ ಲಾಂಗ್ ಪ್ರೊಸೀಜರು, ಲೆಂತಿ ಪ್ರೊಸೀಜರು. RTO ನಿಮಗೆ ತುಂಬ ಪರಿಚಯ ಇದ್ದರೆ, ನಿಮ್ಮ ರಿಲೇಷನು, ನಿಮ್ಮ ಬ್ರದರು ಯಾರಾದರೂ ನಿಮಗೆ ತುಂಬ ಕ್ಲೋಸ್ ಇದ್ದರೆ, ಫ್ರೆಂಡ್ಸ್ ಯಾರಾದರೂ ಮಾಡಿಸ್ಕೊಂಡು ಕೊಡ್ತೀನಿ ನಾನು ಹೋಪು. ಅವ್ರು ಕೊಟ್ಟು ನಿಮಗೆ ಆ ಹೋಪ್ ಬಂದರೆ ಮಾಡಿಸ್ಕೊಳ್ಳಿ. ಬೆಟರ್ ನಿಮಗೆ ನಾನು ಹೇಳೋದಾದರೆ ಬ್ರೋಕರ್ಗೆ ಮಾಡಿಸ್ಕೊಂಡು ಕೊಡೋಕ್ಕೆ ಹೇಳ್ಬಿಡ್ತೀನಿ ನಾನು. ಅದು ಮೇಯ್ನ್ ಹೇಳೋದು. ಸ್ವಲ್ಪ ಆಫ್ ರೋಡ್ ಮಾಡೋಣ ಇವಾಗ, ಸ್ವಲ್ಪ ಆಫ್ ರೋಡ್ ಮಾಡೋಣ. ಎನಿ ರೋಡ್ ಬ್ರೋ, RX ಯಾವ ರೋಡಲ್ಲಾದರೂ ಹೋಗ್ಬಿಡುತ್ತೆ. ಸಖತ್ತಾಗಿ ರೆಡಿ ಮಾಡಿದ್ದಾರೆ ಗುರು ಗಾಡಿನ. ಸೊ ನೋ ವೈಬ್ರೇಷನ್, ನಥಿಂಗ್. ಫೀಲು ಮಸ್ತಿದೆ. ಓಪನ್ ಮಾಡಿದ್ರೆ ಸೌಂಡು ಸಖತ್ತಾಗಿ ಬರುತ್ತೆ. ಹೋಗೋದಾರಿಲ್ಲಿ ಯಾರು ಪೊಲೀಸ್ ಹಿಡಿಲಿಲ್ಲ ಅಂದರೆ ಸಾಕು ಗುರು. ಯಾಕೆಂದರೆ ಗಾಡಿ ಬೆಂಗಳೂರ್ದು ಗುರು. ನನಗೆ ನಮ್ಮ ದಿನಿಯಣ್ಣ ಗಾಡಿ ವೀಡಿಯೋ ಮಾಡೋಕ್ಕೆ ಅಂತ ಕೊಟ್ಟಿರೋದೇ ಹೆಚ್ಚು. ಅಂಥದ್ರಲ್ಲಿ ಪೊಲೀಸವ್ರ ಹತ್ರ ಎಲ್ಲ ತರಲೆಗಿರಲೆ ಆದರೆ ಅಷ್ಟೇ. ಇನ್ನು ಪೊಲೀಸ್ ಅಲ್ವತ್ತವ್ರ ಶಿಟ್ ಬ್ರೋ, ನಕ್ಕನ್ ಸಿಕ್ಕಾಕೊಂಡೆ ಅಂದ್ಕೊಂಡೆ ನಾನು. ಅದೃಷ್ಟ ಚೆನ್ನಾಗಿತ್ತು, ಸಿಕ್ಕಾಕೊಂಡ್ಲಿಲ್ಲ. ಇನ್ನು ಈ ಗಾಡಿನ ಅಷ್ಟೊಂದೆಲ್ಲ ಬಡ್ದಾಡೋಕ್ಕೆಲ್ಲ ಹೋಗಿಲ್ಲ ಗುರು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಗಾಡಿ ನಂದಲ್ಲ ಇದು. ಇನ್ನೊಂದು ಗಾಡಿ ನಮ್ಮ ಫ್ರೆಂಡ್ದು ಅಲ್ಲ ಇದು. ನಮ್ಮ ದಿನಿಯಣ್ಣ ಹತ್ರ ಸರ್ವೀಸಿಂಗಿಗೆ ಅಂತ ಬಂದಿರೋದು. ನನಗೆ ದಿನಿಯಣ್ಣ ಅವರೆಲ್ಲ ಗಾಡಿ ಕೊಟ್ಟಿರೋದು ಹೆಚ್ಚು. ಅಂಥದ್ರಲ್ಲಿ ನಾನು ಬಡ್ದಾಡಿದ್ರೆ ಎಲ್ಲ ಚೆನ್ನಾಗಿರಲ್ಲ. ಥ್ಯಾಂಕ್ ಯು ಗಾಡಿ ಕೊಟ್ಟಿದ್ದಕ್ಕೆ. ಹಾಂ, ಗಾಡಿ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲಲ್ಲ, ಪರ್ಫೆಕ್ಟ್, ಓಕೆ. ಏನಿಲ್ಲ, ಮಿಸ್ಟೇಕ್ ಏನೂ ಇಲ್ಲ. ಹಾಂ, ಓಕೆ. ಈ ವಿಡಿಯೋನ ಅಲ್ಲೇ ಅಷ್ಟೇ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ರೈಡ್ ಸೇಫ್, ಸ್ಟೇ ಸೇಫ್, ಹೆಲ್ಮೆಟ್ ಹಾಕ್ಕೊಂಡೇ ರೈಡ್ ಮಾಡಿ ಅಂತ ಹೇಳ್ತಾ ಪೀಸ್.